ಇದು 400 ಕೋಟಿ ರೂಪಾಯಿ ರಾಬರಿ ಕೇಸ್ನ ಭಯಾನಕ ಸೀಕ್ರೆಟ್. ಚೋರ್ಲಾ ಘಾಟ್ನಲ್ಲಿ ಮಿಸ್ ಆದ ಕಂಟೈನರ್ ಎಲ್ಲೋಯ್ತು, ಏನಾಯ್ತು? ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಕಾಡ್ತಾ ಇದೆ. ಇದು 400 ಕೋಟಿ ಬಿಗ್ ರಾಬರಿಯ ಬಿಗ್ ಸೀಕ್ರೆಟ್. ಚೋರ್ಲಾ ಘಾಟ್ನಲ್ಲಿ ಮಿಸ್ ಆದಂತಹ ಕಂಟೈನರ್ ಎಲ್ಲಿಗೆ ಹೋಯಿತು? 3 ರಾಜ್ಯಗಳ ಗಡಿಯಿಂದ ನಾಪತ್ತೆಯಾಗಿ ಹೋಗಿದ್ದೆಲ್ಲಿಗೆ? ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಗಡಿಯಿಂದ ಮಿಸ್ ಆಗಿದ್ದೆಲ್ಲಿ? ಅಸಲಿಗೆ ಆ ಕಂಟೈನರ್ನಲ್ಲಿದ್ದಂತಹ ಕೋಟಿ ಕೋಟಿ ಹಣ ಇತ್ತಲ್ಲ, ಅದು ಯಾರದ್ದು? ಗೋವಾದ್ದು ಅಲ್ಲ, ಮಹಾರಾಷ್ಟ್ರದ್ದು ಅಲ್ಲ, ಗುಜರಾತ್ದು ಅಲ್ಲ. ಗ್ಯಾರಂಟಿ ನ್ಯೂಸ್ನಲ್ಲಿ ಕೋಟಿ ಕೋಟಿಯ ರಣರೋಚಕ ಸತ್ಯ. ಆರಂಭದಲ್ಲಿ ಗುಜರಾತ್ನ ಪ್ರಭಾವಿ ರಾಜಕಾರಣಿಗೆ ಸೇರಿದ್ದಂತಹ ದುಡ್ಡು ಅನ್ನುವಂಥ ವಿಚಾರ, ಹವಾಲಾ ದಂಧೆ ಕೂಡ ನಡೀತಾ ಇತ್ತು, ಹಳೆ ನೋಟ್ಗಳಿತ್ತು, ಈ ಥರದ್ದೆಲ್ಲ ವಿಚಾರಗಳು ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಈಗ ಒಂದು ಕಡೆ ಕರ್ನಾಟಕದ ಗಡಿ ಭಾಗದ ಚೋರ್ಲಾ ಘಾಟ್ನಲ್ಲಿ ನಡೆದಿದ್ದಂತಹ ಬರೋಬ್ಬರಿ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಆ ರಾಬರಿಯ ರಣರೋಚಕ ಸತ್ಯ. ಆ ಮಿಸ್ ಆದಂತಹ ಕಂಟೈನರ್ ಹೋಗಿದ್ದೆಲ್ಲಿಗೆ? ಅದರಲ್ಲಿದ್ದಂಥ ದುಡ್ಡು ಯಾರ್ದು? ಗೋವಾ, ಕರ್ನಾಟಕ, ಮಹಾರಾಷ್ಟ್ರ, ಈ ಎಲ್ಲ ವಿಚಾರಗಳೇನು ಚರ್ಚೆ ಆಗ್ತಾ ಇದೆ, ಅಂತೆ ಕಂತೆಗಳು. ಚೋರ್ಲಾ ಘಾಟ್ನಲ್ಲಿ ಮಿಸ್ ಆದಂತಹ ಕಂಟೈನರ್ ನಿಜವಾಗ್ಲೂ ಈಗ ಎಲ್ಲಿದೆ, ಎಲ್ಲಿಗೆ ಹೋಯ್ತು, ಹೇಗೆ ಮಿಸ್ ಆಯಿತು, ಯಾವ ಕಾರಣಕ್ಕೆ ಅದೇ ಜಾಗವನ್ನು, ಅದೇ ಸ್ಪಾಟನ್ನು ಚೂಸ್ ಮಾಡ್ಕೊಂಡಿದ್ರು? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ. 2025 ಅಕ್ಟೋಬರ್ 16ನೇ ತಾರೀಕು ಹೋಗಿದ್ದಂತಹ ಕಂಟೈನರ್ ಏನಿದೆ, ಮೊದಲಿಗೆ 1 ಕಂಟೈನರ್, ಅದಾದ ಮೇಲೆ ಇಲ್ಲ 2 ಕಂಟೈನರ್ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅದು ಕನ್ಫ್ಯೂಷನ್ ಇದೆ. 1 2 ಆ 2 ಕಂಟೈನರಲ್ಲಿ ಇದ್ದಂತಹ ಕೋಟಿ ಕೋಟಿ ಹಣ ಎಲ್ಲಿಗೆ ಹೋಗ್ತಾ ಇತ್ತು, ಯಾರದ್ದು, ಎಲ್ಲಿ ಮಿಸ್ ಆಯಿತು, ಈ ಥರದ್ದೆಲ್ಲ ಪ್ರಶ್ನೆ ಇದೆ. ಈಗ ಗೋವಾದಲ್ಲ, ಮಹಾರಾಷ್ಟ್ರದಲ್ಲ, ಗುಜರಾತ್ದು ಅಲ್ಲ. ಹಾಗಾದ್ರೆ ಯಾರಿಗೆ ಸೇರಿದ್ದು ಅಷ್ಟು ಕೋಟಿ ಕೋಟಿಯ ದುಡ್ಡು? ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದ್ ಕಡೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅಧಿಕಾರಿಗಳು. ಈ ರಾಬರಿ ಕೇಸ್ ಸದ್ಯ ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಈ ಪ್ರಕರಣದ ಆಳಕ್ಕಿಳಿದಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಇದಕ್ಕೆ ಪೊಲಿಟಿಕಲ್ ಲಿಂಕ್ ಇರುವಂತ ವಿಚಾರ ಕೂಡ ಗೊತ್ತಾಗ್ತಾ ಇತ್ತು. ಆ ಆಯಾಮದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಅಸಲಿಗೆ ಈ ಸೀಕ್ರೆಟ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಒಂದು ರೀತಿ ಸಿನಿಮಾಗಳಲ್ಲಿ ನಾವು ನೋಡ್ತಿರ್ತೀವಿ, ಪಕ್ಕಾ ಪ್ಲಾನ್ ಮಾಡಿಕೊಂಡು ಹೈಜಾಕ್ ಮಾಡೋದು, ಕಂಟೈನರ್ ಹೈಜಾಕ್ ಮಾಡೋದು, ಅದರಲ್ಲಿರುವಂಥ ದುಡ್ಡುಗಳನ್ನು ಸಾಗಿಸೋದು, ಈ ಥರದ್ದೆಲ್ಲ ಅನೇಕ ಸಿನಿಮಾಗಳಲ್ಲಿ ನಾವು ಫಿಲ್ಮ್ಗಳಲ್ಲಿ ನೋಡಿರ್ತೀವಿ. ಬಟ್ ಅದೇ ರೀತಿಯಾದಂಥ ಒಂದು ರಾಬರಿ ಕೇಸ್ ನಡೆದಿದೆಯಲ್ಲ, ಆ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತಹ ಬಿಗ್ಗೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ.